ಶೋಯಬ್ ಅಖ್ತರ್ ಹಲವು ರೀತಿಯ ತೊಂದರೆಯನ್ನು ಕೊಟ್ಟರು. ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ತಡೆಯೋಕೆ ಅಮೆರಿಕ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳಿದ್ದಾರೆ. ಬಹಳ ಕ್ರಿಕೆಟ್ ಪ್ಲೇಯರ್ಗಳು ಪಾಕಿಸ್ತಾನದಲ್ಲಿ ISI ಏಜೆಂಟ್ಗಳ ತರನೇ ಕಾಣ್ತಿದ್ರಪ್ಪ. ಅದ್ರಲ್ಲಿ ಏನಿದೆ ಮತಾಂತರ ಅವರು ಅಲ್ಲ ಅನ್ನೋದಕ್ಕೆ ನಿಮಗೆ ಈ ಡ್ಯಾನಿಶ್ ಕನೇರಿ ಅದು ಇದೇನು ಫಸ್ಟ್ ಟೈಮ್ ಅಲ್ವೂ ಅಲ್ಲ ಆತ ಹೇಳ್ತಿರೋದು. ಇಂಥದನ್ನ ಒಂದು 2 ಡಜನ್ ಟೈಪ್ ಹೇಳಿದ್ದಾರೆ. ನನಗೇನಪ್ಪ ಅಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಇನ್ನೂ ಬದುಕಿದಾರಲ್ಲ. ಅಮೆರಿಕಾದಲ್ಲಿ ಪಾಕಿಸ್ತಾನದಲ್ಲಿ ಇಲ್ವಲ್ಲ ಸರ್. ಅಲ್ಲ ಅವ್ರಿಗೇನ್ರಿ ಎಲ್ಲಾದ್ರೂ ಮಾರ್ಸಲ್ ಇದ್ರು ಒಬ್ಬ ಹುಡಿಕೊಂಡು ಹೋಗ್ತಾನಪ್ಪ ಒಬ್ಬ. ಅದಕ್ಕೆ ಅಂತಾನೆ ಹುಟ್ಟಿದಾಗ್ಲೇ ಮಗುಗೆ ಒಂಥರ ನಾವು ಇಮ್ಯಾಜಿನೇಷನ್ ಅಲ್ಲಿ ಹೇಳಲ್ವಾ, ರಾಜ ಮಹಾರಾಜರುಗಳು ವಿಷಕನ್ಯೆಯರನ್ನ ತಯಾರಿ ಮಾಡ್ತಾ ಇದ್ರು ಅಂತ. ಮಗು ಹುಟ್ಟಿದಾಗ್ಲೇ ಹೆಣ್ಣು ಮಗುಗೆ ಚೂರು 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 ವಿಷ ಕೊಟ್ಬಿಡೋರಂತೆ. ಕೊಟ್ಟು 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 ಆ ಮಗು ದೊಡ್ಡವಳಾಗೋ ಅಷ್ಟೊತ್ತಿಗೆ ಅವಳು ಬಾಡಿ ಪೂರ್ತಿ ವಿಷ ಇರೋದಂತೆ. ಅವಳನ್ನ ಎನಿಮಿ ಹತ್ರಕ್ಕೆ ವೈರಿ ಹತ್ರ ಕಳಿಸ್ಬಿಡೋದು. ಅವಳೋಗ ಅವನನ್ನು ತಪ್ಪಿಕೊಳ್ಳೋದು, ಅವನ ಜೊತೆ ಇರೋದು ಆದ ತಕ್ಷಣ ಅಂಡ ಮಾರಾಗ್ಬಿಡೋದು. ಹಂಗೆ ಇವರಲ್ಲಿ ಹುಟ್ಟಿದಾಗಲೇ ಚುರು 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 AK-47 ತೋರಿಸ್ತಾ ಹೋಗ್ತಾರೆ. ಸ್ವಲ್ಪ ದೊಡ್ಡವನಾಗೋಷ್ಟೊಳಗೆ AK-47 ಕಂಪ್ಲೀಟ್ ಬರ್ತದೆ ಪಿಕ್ಚರ್ ಅವನಿಗೆ. ಎಸ್. ಇನ್ನು ಬೆಂಗಳೂರಿನಲ್ಲಿ ನಡೆದಂತಹ ಸ್ಥಳೀಯ ಪಂದ್ಯದಲ್ಲಿ ಗಾಯಗೊಂಡಿದ್ದ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕಾಲಿಗೆ ಬ್ಯಾಂಡೇಜ್ ಕಟ್ಟಿಕೊಂಡೇ ರಾಜಸ್ಥಾನ ರಾಯಲ್ಸ್